ಮೊನ್ನೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ. ವಾಕಿಂಗ್ ಹೋಗುವಾಗ ಈ ಮಾವಿನಕಾಯಿ ಮರ ನನ್ನ ಕಣ್ಣಿಗೆ ಬಿತ್ತು. ಸಿಕ್ಕಾಪಟ್ಟೆ ಮಾವಿನಕಾಯಿ ಇದೆ, ನೋಡೋಕ್ಕಂತೂ ಸಖತ್ತಾಗಿತ್ತು, ಬಾಯಲ್ಲಿ ನೀರೂ ಬರ್ತಿತ್ತು. ಅದಕ್ಕೋಸ್ಕರ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು 2 ಮಾವಿನಕಾಯಿ ಇಸ್ಕೊಂಡು ಬಂದಿದ್ದೀನಿ. ಅದರಿಂದ ನಿಮ್ಗೇನಾದ್ರು ಒಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಮದುವೆ ಮನೇಲಿ ಮಾಡ್ತಾರಲ್ಲ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ, ಅದು ಮಾಡಿ ತೋರಿಸ್ತಾ ಇದ್ದೀನಿ. 5 ಮಿನಿಟ್ಸಲ್ಲಿ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಮದುವೆ ಮನೆಯಲ್ಲೆಲ್ಲ ಈ ಮಾವಿನಕಾಯಿನ ಯೂಸ್ ಮಾಡ್ತಾರೆ. ಸ್ವಲ್ಪ ಹುಳಿ ಜಾಸ್ತಿ ಇರುವಂಥ ಮಾವಿನಕಾಯಿ ನೋಡಿ ತೊಗೊಳ್ಳಿ. 3 ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 1/4 ಟೀ ಸ್ಪೂನ್ ಸಾಸಿವೆ ಪುಡಿ, 1/4 ಟೀ ಸ್ಪೂನ್ ಮೆಂತ್ಯದ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 5ರಿಂದ 6 ಸ್ಪೂನ್ ಎಣ್ಣೆ ಬೇಕಾಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು. ಅರ್ಧ ಸ್ಪೂನ್ ಸಾಸಿವೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಬಿಸಿಯಾಗಿರುವಾಗಲೇ ಮಾವಿನಕಾಯಿ ಹಾಕ್ಕೊಂಬಿಡೋಣ. ಈ ಬಿಸಿ ಸಾಕಾಗುತ್ತೆ, ಏಕೆಂದರೆ ಬಾಣಲಿನೂ ಬಿಸಿಯಾಗಿರುತ್ತೆ, ಎಣ್ಣೆನೂ ಬಿಸಿಯಾಗಿರುತ್ತೆ. ಮಾವಿನಕಾಯಿ ಒಂದು 5 ನಿಮಿಷಕ್ಕೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 2ರಿಂದ 3 ದಿವಸ ಅಷ್ಟೇ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ ಇರುತ್ತೆ, ಆದರೆ ನೀರು ಸೋಗಿಸ್ಬಾರ್ದು. 5 ಮಿನಿಟ್ಸ್ ಆಗಿದೆ ನೋಡಿ. ಮಾವಿನಕಾಯಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿದೆ, ಹಾಗೆ ಎಣ್ಣೆ ಕೂಡ ಬಿಟ್ಟಿದೆ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೋಡಿದ್ರಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.